ಇನ್ನು ದರ್ಶನ್ ಗ್ಯಾಂಗ್ ಜೊತೆ ನಟ ಪ್ರದೋಷ್ ಸಹ ಅರೆಸ್ಟ್ ಆಗಿರೋದು ಇದೇ ಪ್ರಕರಣದಲ್ಲಿ. ಸ್ಯಾಂಡಲ್ವುಡ್ನ ಕೆಲ ಚಿತ್ರಗಳಲ್ಲಿ ಈ ಪ್ರದೋಷ್ ಅಭಿನಯಿಸಿರೋದು ಇದೆ. ಬೃಂದಾವನ, ಬುಲ್ಬುಲ್ ಚಿತ್ರಗಳಲ್ಲಿ ಈ ಪ್ರದೋಷ್ ಎಂಬಾತ ನಟಿಸಿರೋದು ಹೌದು. ದರ್ಶನ್ ಆಪ್ತ ವಲಯದಲ್ಲಿ ಪ್ರದೋಷ್ ಗುರುತಿಸಿಕೊಂಡಿದ್ದಾನೆ. ಜೊತೆಗೆ ಬಿಜೆಪಿ ಮುಖಂಡರೊಬ್ಬರ ಜೊತೆ ಆಪ್ತ ಸಹಾಯಕನಾಗಿ ಈತ ಮುಂಚೆ ಕೆಲಸ ಮಾಡ್ತಾ ಇದ್ದ. ಬಿಜೆಪಿ ಐಟಿ ವಿಭಾಗದಲ್ಲೂ ಕೂಡ ಪ್ರದೋಷ್ ಕೆಲಸ ಮಾಡಿದಂತೆ. ರವಿ ಸುಬ್ರಹ್ಮಣ್ಯ ಆಪ್ತ ವಲಯದಲ್ಲಿ ಈತ ಪ್ರದೋಷ್ ಗುರುತಿಸಿಕೊಂಡಿದ್ದಾನೆ. ಸದ್ಯ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಕೂಡ ಅರೆಸ್ಟ್ ಆಗಿರೋದು. ನೋಡಿ, ಗಮನಿಸ್ತಾ ಇದ್ದೀರಾ, ಒಂದು ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಪ್ರದೋಷ್ ಫೋಟೋ ಒಂದಷ್ಟು ಪಾತ್ರಗಳಲ್ಲಿ ನೋಡಿರ್ತೀರಾ ಬಹುಶಃ. ಬುಲ್ಬುಲ್ ಮತ್ತೆ ಇತರೆ ಸಿನಿಮಾಗಳಲ್ಲೂ ಕೂಡ ದರ್ಶನ್ರ ಜೊತೆಗೆ ನಟಿಸಿರೋದಾತ. ಮತ್ತೊಂದು ಕಡೆ ರವಿ ಸುಬ್ರಹ್ಮಣ್ಯ ಅವರ ಆಪ್ತ ಅಂತ ಏನು ಹೇಳಲಾಗುತ್ತೆ, ಅವರ ಜೊತೆ ಗುರುತಿಸ್ಕೊಂಡಿರುವಂತಹ ಫೋಟೋ. ಬಿಜೆಪಿ ನಾಯಕರ ಜೊತೆ ಬಿಜೆಪಿ ಐಟಿ ಸೆಲ್ನಲ್ಲೂ ಕೂಡ ಈತ ಕೆಲಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಒಂದು 3-4 ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ, ಆ ಪೈಕಿ ದರ್ಶನ್ರ ಸಿನಿಮಾಗಳಲ್ಲೇ ಹೆಚ್ಚು ಅನ್ನೋ ಹಾಗೆ ಒಂದಷ್ಟು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಈ ಪ್ರದೋಷ್ ಎಂಬಾತ ಸಿನಿಮಾ ನಟನೆಯಲ್ಲೂ ಇದ್ದ. ರಾಜಕಾರಣಿಗಳ ನಂಟು ಕೂಡ ಇತ್ತು. ಮತ್ತೆ ದರ್ಶನ್ರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವನು ಈತನನ್ನು ಈಗ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ರಾಜಕಾರಣಿಗಳ ರಾಜಕೀಯದ ನಂಟು ಉಂಟು, ದರ್ಶನ್ರ ಆಪ್ತನೂ ಹೌದು. ಸೊ ಸಂದೇಶ್ ಈಗ ಈ ಪ್ರದೋಷ್ನ ಕೂಡ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ದುಡ್ಡಿನ ವಿಚಾರ ಮತ್ತೆ ಬೇರೆಯವರನ್ನ ಈ ಕೇಸ್ನಲ್ಲಿ ಸರೆಂಡರ್ ಮಾಡಿಸೋ ವಿಚಾರಗಳು ಅಂತ ಬಂದಾಗ ಈತನ ಹೆಸರು ಬಹಳ ಕೇಳಿ ಬಂದಿದ್ದದ್ದು. ಈತನ ಹಿನ್ನೆಲೆ ಬಗ್ಗೆ ಏನು ಗೊತ್ತಾಗ್ತಾ ಇದೆ? ವಿಜಯ್, ಈಗ ಬಂಧಿತರಾಗಿರುವಂತಹ ಪ್ರದೋಷ್ ಏನಿದ್ದಾನೆ, ಈತ ದರ್ಶನ್ ಅವರ ಜೊತೆಯಲ್ಲೇ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾನೆ. ಜೊತೆಗೆ ಬುಲ್ಬುಲ್ ಆಗಿರ್ಬೋದು, ಬೃಂದಾವನ ಆಗಿರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಈತ ಮಾಡಿದ್ದಾನೆ. ಜೊತೆಗೆ ಇದಲ್ಲದೆ ಕೂಡ ಈಗಾಗಲೇ ಆತನ ಹಿನ್ನೆಲೆಯನ್ನ ಕಂಪ್ಲೀಟ್ ಆಗಿ ಕೆದಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಆತನೇ 30 ಲಕ್ಷ ಹಣವನ್ನ ದರ್ಶನದಿಂದ ಪಡೆದಿದ್ದು, ಜೊತೆಗೆ 5 ಲಕ್ಷ ಹಣವನ್ನ ಮುಂಗಡವಾಗಿ ಆರೋಪಿಗಳಿಗೆ, ಅಂದ್ರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ದರ್ಶನ್ ಆರೋಪಿ ಅಲ್ಲ ಅಂತ ಹೇಳಿ ಬೇರೆ ಆರೋಪಿಗಳನ್ನ ಮುನ್ನೆಲೆಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಏನ್ ಪಟ್ಟ, ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಆ ಒಂದು ಪ್ಲಾನಿಂಗ್ ಏನಿದೆ ಅಥವಾ ಹಣದ ವಹಿವಾಟು ಏನಿದೆ ಎಲ್ಲವನ್ನೂ ಕೂಡ ಪ್ರದೋಷೆ ಮಾಡಿದ್ದು ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಜೊತೆಗೆ ಈತ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಜೊತೆಗೆ MLA ರವಿ ಸುಬ್ರಹ್ಮಣ್ಯ ಏನಿದ್ದಾರೆ ಅವರ ಆಪ್ತ ಸಹಾಯಕ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದಲ್ಲದೆ ಕೂಡ ಬಿಜೆಪಿಯ IT ಸೆಲ್ನಲ್ಲೂ ಕೂಡ ಪ್ರದೋಷ್ ಕೆಲಸವನ್ನ ನಿರ್ವಹಿಸಿರ್ತಾನೆ ಅಥವಾ ಕೆಲಸವನ್ನ ಮಾಡಿರ್ತಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಆತನ ಹಿನ್ನೆಲೆ ಕೂಡ ಸಾಕಷ್ಟು ಬಾರಿ ದರ್ಶನ್ ಅವರ ಜೊತೆಯಲ್ಲಿ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಅವರ ಜೊತೆ ಗುರುತಿಸಿಕೊಂಡಿರುವಂತದ್ದಾಗಿರ್ಬೋದು ಅಥವಾ ಪ್ರಭಾವಿ ನಾಯಕರುಗಳ ಜೊತೆ ಗುರುತಿಸಿಕೊಂಡಿರುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಆ ಹಣಕಾಸಿನ ವಿಚಾರ ಏನಿದೆ, ಆ 30 ಲಕ್ಷ ಹಣಕಾಸಿನ ವಿಚಾರ, ಆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಆ ಹಣವನ್ನ ಕೂಡ ಸೀಸ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.